ಕೊಟ್ರೆ ಅಲ್ಲಿಂದಾನೆ ಮೇನ್ ಟ್ರಿಪ್ಲೆಕ್ಸ್ ಹೌಸ್ ಏನಿದೆ ಅಲ್ಲಿಂದಾನೆ ಎಂಟ್ರಿ ಆಗೋದು. ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ MS ಗ್ರಿಲ್ ವರ್ಕ್ ಎಲ್ಲ ಮಾಡಿ ಅದು ಹ್ಯೂಜ್ ಗೇಜ್ ಅಲ್ಲಿ ಇರೋಂತ MS ಗ್ರಿಲ್ ನ ಮಾಡಿದ್ದಾರೆ ನಿಮ್ಗೆ. ಸೊ ಅದ್ ಬಿಟ್ರೆ ರೈಟ್ ಸೈಡ್ ಗೆ ನಿಮ್ಗೆ ವಾಲ್ ಕೂಡ ಕಂಪ್ಲೀಟ್ ಇಟಾಲಿಯನ್ ಮಾರ್ಬಲ್ಸ್ ಅಲ್ಲಿ ಮಾಡಿರೋಂತ ವಾಲ್ ಕ್ಲಾಡಿಂಗ್ ಆಗಿರುತ್ತೆ. ನಿಮ್ಗೆ ಕಂಪ್ಲೀಟ್ ವಾಲ್ ನ ಮಾರ್ಬಲ್ ಅಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮೇಲ್ಗಡೆ ಏನ್ ನೋಡ್ತಾ ಇದ್ರೆ ನಿಮ್ಗೆ ಅದು WPVC ವಿತ್ ವೆನಿರ್ ಶೀಟ್ಸ್ ಯೂಸ್ ಮಾಡಿ ಮಾಡಿರೋಂತ ಸೀಲಿಂಗ್ ಆಗಿರುತ್ತೆ. ಅಷ್ಟು ಲಕ್ಸುರಿಯಾಗಿ ಮಾಡಿರೋಂಥದ್ದಾಗಿರುತ್ತೆ. ಸೊ ಡೋರ್ ನೋಡ್ತಾ ಇದ್ದೀರಾ ನೀವು, ಇದು ಬಂದು ನಾರ್ತ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ಲಕ್ಸುರಿಯಾಗಿ ಮಾಡಿರೋಂಥದ್ದು. ವಾಸ್ಕಲ್ಲಿಂದ ಹಿಡಿದು ಡೋರ್ ಇಂದ ಹಿಡಿದು ಎಲ್ಲ ಕಂಪ್ಲೀಟ್ ಆಗಿ ಟೀ ಕುಡ್ ಅಲ್ಲಿ ಮಾಡಿರೋಂಥದ್ದಾಗಿರುತ್ತೆ. CCTV ಪ್ರಾವಿಷನ್ ಕೂಡ ನಿಮ್ಗೆ ಇಲ್ಲೇ ಈಚೆನೂ ಕೂಡ ಕೊಟ್ಟಿದ್ದಾರೆ. ಮತ್ತೆ ಬಿಲ್ಡಿಂಗ್ ಈಚೆಗಡೆನೂ ಕೂಡ ಆಪ್ಷನ್ಸ್ ಗಳು ಇರುತ್ತೆ, ಎಲ್ಲಾ ತರನ ಆಪ್ಷನ್ ಇರುತ್ತೆ. ಈ ಕಡೆ ನೋಡ್ತಾ ಇದ್ರ ಡೋರ್ ಎಲ್ಲ ನೋಡಿದ್ರೆ ನಿಮ್ಗೆ ತುಂಬಾ ಥಿಕ್ನೆಸ್ ಕೊಟ್ಟಿ ಕಾರ್ವಿಂಗ್ ವರ್ಕ್ ಎಲ್ಲ ಮಾಡಿರೋಂತ ಡೋರ್ ಆಗಿರುತ್ತೆ ಟೀ ಕುಡ್. ಇದು ನೋಡ್ತಾ ಇದೀರಾ ಹ್ಯೂಜ್ ಸ್ಪೇಸ್ ನಿಮ್ಗೆ ಲಿವಿಂಗ್ ಏರಿಯಾ ಕಾಣ್ತಾ ಇದೆ. ತುಂಬಾ ಸ್ಪೇಷಿಯಸ್ ಆಗಿ ದೊಡ್ಡದಾಗಿ ಬರುತ್ತೆ ನಿಮ್ಗೆ ಲಿವಿಂಗ್ ಏರಿಯಾ, ತುಂಬಾ ಸ್ಪೇಷಿಯಸ್ ಆಗಿದೆ. ಮತ್ತೆ ನಿಮ್ಗೆ ಇದು ಕಾರ್ನರ್ ಆಗಿರೋದ್ರಿಂದ ವೆಂಟಿಲೇಷನ್ ಗಂತೂ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ. ಸೊ ಗಾಳಿ ಬೆಳಕು ಅಂತೂ ನಿಮ್ಗೆ ಎರಡು ಕಡೆಯಿಂದನೂ ಆಪ್ಷನ್ ಇರುತ್ತೆ. ಎರಡು ಕಡೆನೂ ನಿಮ್ಗೆ ವಿಂಡೋ ನೋಡ್ತಾ ಇದ್ರೆ ನೀವು ಆಲ್ರೆಡಿ ವಿಂಡೋ ಕಾಣಿಸ್ತಾ ಇದೆ ನಿಮ್ಗೆ. 8 ಫೀಟ್ ವಿಂಡೋ ಮಾಡಿದರೆ ಯಾರು ಕೂಡ ಮಾಡಲ್ಲ. ಅದರಲ್ಲೂ ನಿಮ್ಗೆ ಥಿಕ್ನೆಸ್ ಗಟ್ಟಿ ಇರೋಂತ ರಾಡ್ಸ್ ಗಳು ಹಾಕಿ ಟೀ ಕುಡ್ ಅಲ್ಲಿ ಮಾಡಿರೋಂಥದ್ದು. ಇಲ್ಲೊಂದು ನಿಮ್ಗೆ ಕಾಮನ್ ಬಾತ್ರೂಮ್ ನ ಕೊಟ್ಟಿರ್ತಾರೆ. ಯಾರಾದ್ರೂ ಗೆಸ್ಟ್ ಗಳು ಬಂತು ಅಂತಂದ್ರೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಸೊ ಅದ್ ಬಿಟ್ರೆ ಮೇಲ್ಗಡೆ ನೀವು ಸೀಲಿಂಗ್ ಏನ್ ನೋಡ್ತಾ ಇದೀರಾ ಕಂಪ್ಲೀಟ್ ಆಗಿ ನಿಮ್ಗೆ WPVC ಜೊತೆನಲ್ಲಿ ವೆನಿರ್ ಶೀಟ್ಸ್ ಗಳನ್ನ ಯೂಸ್ ಮಾಡಿ ಮಾಡಿರೋಂತ ಸೀಲಿಂಗ್ ಆಗಿರುತ್ತೆ. ಎಲ್ಲ ಕಂಪ್ಲೀಟ್ ಮನೆ ಪೂರ್ತಿ ಎಲ್ಲ ಕಂಪ್ಲೀಟ್ ವುಡ್ ವರ್ಕ್ ಮಾಡಿ ವೆನಿರ್ ಶೀಟ್ಸ್ ಗಳು ಯೂಸ್ ಮಾಡಿ ಮಾಡಿರೋಂಥದ್ದಾಗಿರುತ್ತೆ. ಯಾವುದು ಕೂಡ ಲ್ಯಾಮಿನೇಟೆಡ್ ಅಲ್ಲ, ಎಲ್ಲ ಕಂಪ್ಲೀಟ್ ಲಕ್ಸುರಿಯಾಗಿ ಮಾಡಿರೋಂತ ಬಿಲ್ಡಿಂಗ್ ಆಗಿರುತ್ತೆ. ಟಿವಿ ಕ್ಯಾಬಿನೆಟ್ ನೋಡಿದ್ರಿ ವಾಲ್ ಟು ವಾಲ್ ಕಂಪ್ಲೀಟ್ ಆಗಿ ಮಾಡಿದ್ದಾರೆ, ದೊಡ್ಡದಾಗಿ ಮಾಡಿದ್ದಾರೆ. ಸೊ ಲಿಫ್ಟ್ ಆಕ್ಸಿಸ್ ನೋಡ್ತಾ ಇದ್ದೀರಾ, ಫಸ್ಟ್ ಇಂದ ನಿಮ್ಗೆ 4th ವರೆಗೂ ನಿಮ್ಗೆ ಇಲ್ಲೇ ಇರುತ್ತೆ ಆಪ್ಷನ್. 3rd ವರ್ಗೂ ನಿಮ್ಗೆ ಆಪ್ಷನ್ ಇರುತ್ತೆ. ಗ್ರೌಂಡ್ ಫ್ಲೋರ್ ಇಂದ ಆಪ್ಷನ್ ಇರುತ್ತೆ ಲಿಫ್ಟ್. ತುಂಬಾ ಲಕ್ಸುರಿಯಾಗಿ ಮಾಡಿದ್ದಾರೆ ಅದನ್ನು ಕೂಡ. ಈ ಕಡೆ ಬಂದು ಎಂಟ್ರಿ ಕೊಟ್ರೆ ಇಲ್ಲಿ ನಿಮ್ಗೆ ಪೂಜಾ ರೂಮ್ ಮತ್ತೆ ಮಾಡ್ಯುಲರ್ ಕಿಚನ್ ಎರಡೂ ಕೂಡ ಆಪ್ಷನ್ ಬರುತ್ತೆ. ಸೊ ಪೂಜಾ ರೂಮ್ ಕಡೆಯಿಂದ ನೋಡ್ಕೊಂಡ್ ಬರೋಣ. ನೋಡ್ತಾ ಇದ್ರೆ ಕಾರ್ವಿಂಗ್ ವರ್ಕ್ ಆಗಿ ಆರ್ಚ್ ಟೈಪ್ ಅಲ್ಲಿ ಮಾಡಿದ್ದಾರೆ. ಸೊ ಟೆಂಪಲ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋಂತ ಆರ್ಚ್ ಬೇಸ್ ಎಲ್ಲ ಕಂಪ್ಲೀಟ್ ಆಗಿ ಟೀ ಕುಡ್ ಅಲ್ಲೇ ಮಾಡಿರೋಂಥದ್ದು. ಸೊ ಇಲ್ಲಿ ಒಳಗಡೆ ನೋಡ್ತಾ ಇದ್ರೆ ಒಳಗಡೆನೂ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಜಾಗನೂ ಕೂಡ ಇದೆ. ಸೊ ಇಬ್ರು ಕೂತಿ ಆರಾಮಾಗಿ ಪೂಜೆ ಮಾಡೋಂತ ಸ್ಪೇಸ್ ಇದೆ. ಸೊ ಅದು ಕೂಡ ಸ್ಟೋನ್ ವರ್ಕ್ ಅಲ್ಲಿ ಮಾಡಿರೋಂಥದ್ದು ಪೂಜಾ ರೂಮ್, ಅದು ಕೂಡ ಲಕ್ಸುರಿಯಾಗಿ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಡೈನಿಂಗ್ ಸ್ಪೇಸ್ ನ ನೋಡ್ತಾ ಇದ್ದೀರಾ, ಡೈನಿಂಗ್ ಟೇಬಲ್ ಹಾಕೊಳ್ಳೋದಕ್ಕೆ ಸ್ಪೇಸ್ ತುಂಬಾ ಸ್ಪೇಷಿಯಸ್ ಆಗಿದೆ. ಒಂದು ಸಿಂಕ್ ಕೂಡ ಅಲ್ಲಿ ಹಾಕೊಳ್ಳಕ್ಕೆ ಸ್ಪೇಸ್ ಕೂಡ ಮಾಡ್ಕೊಟ್ಟಿದ್ದಾರೆ, ಅದನ್ನು ಕೂಡ ಹಾಕೊಡ್ತಾರೆ. ಇನ್ನ ನೀವು ಮಾಡ್ಯುಲರ್ ಕಿಚನ್ ನೋಡ್ತೀರಾ ಅಂತಂದ್ರೆ ಕಂಪ್ಲೀಟ್ ಆಗಿ ಎಲ್ಲ ಲಕ್ಸುರಿಯಾಗಿ ಮಾಡಿರೋ ಅಂತದ್ದು. ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಟ್ಯಾಂಡಮ್ ಬಾಕ್ಸಸ್ ಗಳು ಬರೋ ಅಂತದ್ದು. ಇಲ್ಲಿ ನಿಮ್ಗೆ ಫ್ರಿಡ್ಜ್ ಪಾಯಿಂಟ್ ಈ ಕಡೆ ಒಂದು ಆಪ್ಷನ್ ಇರುತ್ತೆ, ಆ ಕಡೆನೂ ಕೂಡ ಆಪ್ಷನ್ ಇರುತ್ತೆ. ನಿಮ್ಗೆ ದೊಡ್ಡದು ಬೇಕು ಅಂತಂದ್ರೆ ಆ ಕಡೆ ಇಟ್ಕೊಬಹುದು, ಈ ಕಡೆನೂ ಇಟ್ಕೊಬಹುದು. ಎರಡು ತರನೂ ಆಪ್ಷನ್ ಕೊಟ್ಟಿದ್ದಾರೆ. ಎಲ್ಲ ತರ ಸ್ಟೋರೇಜ್ ಬಾಕ್ಸಸ್ ಗಳಿಗೂ ಆಪ್ಷನ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ಸ್ಟೋರೇಜ್ ಗಂತೂ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ. ಸೊ ಕೌಂಟರ್ ಟಾಪ್ ಎಲ್ಲ ನೋಡ್ತಾ ಇದ್ರೆ ನಿಮ್ಗೆ ಲೇಟೆಸ್ಟ್ ಕ್ವಾಡ್ಸ್ ಹಾಕಿದ್ದಾರೆ. ನಿಮ್ಗೆ ಅಲ್ಲಿ ಓವನ್ ಇಟ್ಕೊಳ್ಳೋದಕ್ಕೂ ಕೂಡ ಸ್ಪೇಸ್ ಬರುತ್ತೆ. ಅದು ಮತ್ತೆ ಮಿಕ್ಸರ್ ಗ್ರೈಂಡರ್ ಗಳು ಇಟ್ಕೊಳ್ಳೋದಕ್ಕೂ ಸ್ಪೇಸ್ ಬರುತ್ತೆ ಆ ಕಡೆ. ಸೊ ಈ ಕಡೆ ನೋಡ್ತೀರಾ ಅಂತಂದ್ರೆ ಎಲ್ಲ ಟ್ಯಾಂಡಮ್ ಬಾಕ್ಸಸ್ ಗಳು ಎಲ್ಲಾ ತರ ಲಕ್ಸುರಿಯಾಗಿ ಮಾಡಿದ್ದಾರೆ. ಎಲ್ಲ ಬಂದೆ ಅಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿರೋದು. ಸೊ ಅದ್ ಬಿಟ್ರೆ ಕೌಂಟರ್ ಟಾಪ್ ಎಲ್ಲ ನಿಮ್ಗೆ ಕ್ವಾಡ್ಸ್ ಹಾಕಿರೋ ಅಂತದ್ದು. ಸೊ ಸಿಲಿಂಡರ್ ಕೆಳಗಡೆನೆ ಆಕ್ಚುಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಸ್ಪೇಸ್ ಏನಿದೆ ಅಲ್ಲೇ ಸ್ಟೇರ್ ಕೇಸ್ ಕೆಳಗಡೆನೆ ಬರುತ್ತೆ ಸಿಲಿಂಡರ್ ಪ್ರಾವಿಷನ್. ಸೊ ಅದ್ ಬಿಟ್ರೆ ನಿಮ್ಗೆ ಈ ಕಡೆ ಯುಟಿಲಿಟಿ ಸ್ಪೇಸ್ ಬರುತ್ತೆ. ಯುಟಿಲಿಟಿ ಡೋರು ಕೂಡ ನೋಡ್ತಾ ಇದ್ರೆ ನಿಮ್ಗೆ ಟೀ ಕುಡ್ ಯೂಸ್ ಮಾಡಿರೋದು. ಕಂಪ್ಲೀಟ್ ಗ್ರಿಲ್ ವರ್ಕ್ ಮಾಡಿದ್ದಾರೆ, ಗ್ರಿಲ್ ವರ್ಕ್ ಮಾಡಿ ಕಂಪ್ಲೀಟ್ ಮಾಡಿದ್ದಾರೆ, ಕವರ್ಡ್ ಮಾಡಿದ್ದಾರೆ. ಇಲ್ಲೂ ಕೂಡ ನೀವು ವಾಷಿಂಗ್ ಮಿಷಿನ್ ಇಟ್ಕೊಬಹುದು, ಪ್ರಾವಿಷನ್ ಇದೆ. ಸೊ ಇಲ್ಲಿ ಬೇಡ ಅಂತಂದ್ರೆ ಮೇಲ್ಗಡೆನೂ ಕೂಡ ಪ್ರಾವಿಷನ್ ಇದೆ, ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಸೊ ಅದು ಯುಟಿಲಿಟಿ ಸ್ಪೇಸ್ ಆಯ್ತು. ಸೊ ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರೋ ಅಂತದ್ದು. ಸೊ ನೆಕ್ಸ್ಟ್ ಫ್ಲೋರ್ ಅಲ್ಲಿ ಏನೇನ್ ಬರುತ್ತೆ ಅಂತ ಕಂಪ್ಲೀಟ್ ಆಗಿ ನಾನು ತೋರಿಸ್ಕೊಡ್ತೀನಿ. ಸೊ ವಿಂಡೋಸ್ ಗಳಂತೂ ವೆಂಟಿಲೇಷನ್ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ. ಸ್ಟೇರ್ ಕೇಸ್ ಹತ್ರನೂ ಕೂಡ ನಿಮ್ಗೆ ಆಪ್ಷನ್ಸ್ ಗಳು ಸಿಗುತ್ತೆ. ಸೊ ಇಲ್ಲಿ ಸೆಕೆಂಡ್ ಫ್ಲೋರ್ ಗೆ ಎಂಟ್ರಿ ಆದ್ರೆ ನಿಮ್ಗೆ ಸೊ ಫಾಲ್ ಸೀಲಿಂಗ್ ಆಪ್ಷನ್ ಬರುತ್ತೆ. ಲಿಫ್ಟ್ ಆಕ್ಸಿಸ್ ಕೂಡ ಇಲ್ಲೇ ಆಪ್ಷನ್ ಇರುತ್ತೆ. ಸೊ ಜೊತೆನೆಲ್ಲ ಒಂದು ಸ್ಪೇಸ್ ಲಿವಿಂಗ್ ಸ್ಪೇಸ್ ಆಪ್ಷನ್ ಕೊಟ್ಟಿದ್ದಾರೆ.
ಸೊ ಅದ್ ಬಿಟ್ರೆ ನಿಮ್ಗೆ ಎದುರುಗಡೆನೆ ಒಂದು ಸ್ಟೋರೇಜ್ ಬಾಕ್ಸಸ್ ಗಳ ಆಪ್ಷನ್ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಐಡಲ್ಸ್ ಗಳನ್ನ ಇಡಕ್ಕೆ ಅಂತಾನೆ ಒಂದು ಪ್ರಾವಿಷನ್ ಮಾಡಿರೋಂಥದ್ದು ಇದು. ಸೊ ಜೊತೆನಲ್ಲಿ ಸ್ಟೋರೇಜ್ ಬಾಕ್ಸ್ ಗಳು ಮಾಡ್ಕೊಟ್ಟಿದ್ದಾರೆ ಅಷ್ಟೇ. ಐಡಲ್ಸ್ ಗಳು ಏನಾದ್ರು ಇಡೋದಕ್ಕೆ ಆಪ್ಷನ್ ಗಳು ಚೆನ್ನಾಗಿರುತ್ತದು. ಸೊ ಇದು ಬಂದು ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ನೋಡ್ತಾ ಇದೀರಾ ಡೋರು ಕೂಡ ನಿಮ್ಗೆ ಟೀಕ್ ವುಡ್ ಅಲ್ಲೇ ಇದೆ. ಸೊ ಅದ್ ಬಿಟ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಎಲ್ಲ ಲಕ್ಸುರಿ ಆಗಿ ವೆನಿರ್ ಶೀಟ್ಸ್ ಗಳನ್ನ ಯೂಸ್ ಮಾಡಿ ಲ್ಯಾಮಿನೇಟ್ ಮಾಡಿರೋಂಥದ್ದು. ಯಾವ್ದು ಕೂಡ ಸಪರೇಟ್ ಲ್ಯಾಮಿನೇಟೆಡ್ ಶೀಟ್ಸ್ ಅಲ್ಲ, ಎಲ್ಲ ವೆನೀರ್ ಇಂದಾನೆ ಮಾಡಿರೋಂಥದ್ದಾಗಿರುತ್ತೆ. ಎಲ್ಲಾ ತರ ಸ್ಟೋರೇಜ್ ಬಾಕ್ಸಸ್ ಗಳ ಆಪ್ಷನ್ ಬರುತ್ತೆ ನಿಮ್ಗೆ. ಲಕ್ಸುರಿಯಾಗಿ ಮಾಡಿರೋಂಥದ್ದು. ಸ್ಲೈಡಿಂಗ್ ವಾರ್ಡ್ರೋಬ್ ನೋಡ್ತಾ ಇದ್ರೆ ನಿಮ್ಗೆ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಆಪ್ಷನ್ ಕೊಟ್ಟಿರ್ತಾರೆ. ವಾರ್ಡ್ರೋಬ್ ಇದೆ, ಸ್ಟೋರೇಜ್ ಬಾಕ್ಸಸ್ ಗಳ ಆಪ್ಷನ್ ಕೊಟ್ಟಿದ್ದಾರೆ. ಅದ್ ಬಿಟ್ರೆ ಟಿವಿ ಯೂನಿಟ್ ಆಪ್ಷನ್ ಮಾಡ್ಕೊಟ್ಟಿದ್ದಾರೆ. ಕಾಟ್ ಬರುತ್ತೆ, ಕಾಟ್ ಟೇಬಲ್ಸ್ ಬರುತ್ತೆ, ಮೇಲ್ಗಡೆ ಸೀಲಿಂಗ್ ವರ್ಗೂ ವುಡ್ ವರ್ಕ್ ಮಾಡಿದ್ದಾರೆ. ಕಾಟ್ ಕೂಡ ಹೈಡ್ರಾಲಿಕ್ ಲಿಫ್ಟ್ ಆಪ್ಷನ್ ಬರುತ್ತೆ. ಡ್ರೆಸ್ಸಿಂಗ್ ಯೂನಿಟ್ ಆಪ್ಷನ್ ಮಾಡ್ಕೊಟ್ಟಿದ್ದಾರೆ. ಜೊತೆನಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಆದ್ಮೇಲೆ ಅದ್ರ ಪಕ್ಕದಲ್ಲೇ ನಿಮ್ಗೆ ಒಂದು ಬಾಲ್ಕನಿ ಕೂಡ ಆಪ್ಷನ್ ಬರುತ್ತೆ. ಆ ಬಾಲ್ಕನಿ ಡೋರು ಕೂಡ ನಿಮ್ಗೆ ಟೀಕ್ ವುಡ್ ಅಲ್ಲೇ ಕಾಣ್ತಾ ಇದೆ. ಸೊ ನೋಡಿ, ಇದು ಬಾಲ್ಕನಿ ಸ್ಪೇಸ್ ಬರುತ್ತೆ. ಅಲ್ಲೂ ಕೂಡ ಟಫ್ ಅಂಡ್ ಗ್ಲಾಸ್ ರೈಲಿಂಗ್ಸ್ ಹಾಕಿದ್ದಾರೆ. ಸೊ ಮೇಲ್ಗಡೆ ಕೂಡ ಸೀಲಿಂಗ್ ವುಡ್ ವರ್ಕ್ ಮಾಡಿದ್ದಾರೆ ವೆನಿರ್ ಶೀಟ್ ಅಲ್ಲಿ. ಪಕ್ಕದಲ್ಲೇ ಒಂದು ನಿಮ್ಗೆ ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್ ಆಪ್ಷನ್ ಬರುತ್ತೆ. ವಾಲ್ ಮೌಂಟೆಡ್ ಕಮೋಡ್ ಆಪ್ಷನ್ ಬರುತ್ತೆ. ಸೊ ಅದ್ ಬಿಟ್ರೆ ನಿಮ್ಗೆ ಇನ್ ಮಿಕ್ಕಿದೆಲ್ಲ ಫಿಟ್ಟಿಂಗ್ಸ್ ಗಳು, ಸ್ಯಾನಿಟರಿ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಕೊಡ್ತಾರೆ ನಿಮ್ಗೆ. ಅದೊಂದು ಪೆಂಡಿಂಗ್ ಇರುತ್ತೆ, ಅದೆಲ್ಲ ಕಂಪ್ಲೀಟ್ ಮಾಡಿ ಕೊಡ್ತಾರೆ ನಿಮ್ಗೆಲ್ಲ ಲಕ್ಸುರಿ ಆಗಿ. ಸೊ ಇದು ಬಂದು ಮೊದಲನೇದು ಮಾಸ್ಟರ್ ಬೆಡ್ರೂಮ್ ಆಯ್ತು. ಇಲ್ಲಿ ಬಂದು ಸೆಕೆಂಡ್ ಒಂದು ಕಿಡ್ಸ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಸೊ ಇದು ಕೂಡ ನಿಮ್ಗೆ ಆಕ್ಚುಲಿ ಕಿಂಗ್ ಸೈಜ್ ಅಲ್ಲೇ ಕಾಟ್ ಹಾಕಿರ್ತಾರೆ, ಬಟ್ ಇದನ್ನ ನಾವು ಕಿಡ್ಸ್ ಬೆಡ್ರೂಮ್ ಅಂತ ಹೇಳಿ ಯೂಸ್ ಮಾಡ್ಕೊಬಹುದು. ಸೊ ನೋಡ್ತಾ ಇದ್ರೆ ನಿಮ್ಗೆ ಡ್ರೆಸ್ಸಿಂಗ್ ಯೂನಿಟ್ ಸಪರೇಟ್ ಆಗಿ ಬರುತ್ತೆ. ಟಿವಿ ಕ್ಯಾಬಿನೆಟ್ ಮಾಡ್ಕೊಟ್ಟಿದ್ದಾರೆ, ಅದು ಕೂಡ ಸಪರೇಟ್ ಆಗಿ ಬರುತ್ತೆ. ಅಲ್ಲಿ 2 ಕಡೆನೂ ವಿಂಡೋಸ್ ಆಪ್ಷನ್ ಬರುತ್ತೆ. ವೆಂಟಿಲೇಷನ್ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ. ಸೊ ಕಾಟ್ ನೋಡ್ತಾ ಇದೀರಾ, ಕಾಟ್ ಟೇಬಲ್ ಬರುತ್ತೆ, ಅದಕ್ಕೂ ಕೂಡ ಹೈಡ್ರಾಲಿಕ್ ಲಿಫ್ಟ್ ಆಪ್ಷನ್ ಬರುತ್ತೆ. ಸ್ಟೋರೇಜ್ ಸ್ಪೇಸ್ ಬರುತ್ತೆ ಅದರಲ್ಲಿ. ಸಿದ್ ಬಿಟ್ರೆ ಇಲ್ಲಿ ಓಪನ್ ಡೋರ್ಸ್ ನಿಮ್ಗೆ ವಾರ್ಡ್ರೋಬ್ಸ್ ಗಳು ಮಾಡ್ಕೊಟ್ಟಿದ್ದಾರೆ. ಅದು ಕೂಡ ಎಲ್ಲ ವುಡ್ ಫಿನಿಶಿಂಗ್ ಅಲ್ಲೇ ಮಾಡಿರೋಂಥದ್ದು. ಎಲ್ಲ ಕಾಂಬಿನೇಷನ್ ಅಲ್ಲಿ ಮಾಡಿದ್ದಾರೆ ಕಂಪ್ಲೀಟ್. ಮೇಲ್ಗಡೆ ಸ್ಟೋರೇಜ್ ಬಾಕ್ಸಸ್ ಗಳು ಬರುತ್ತೆ. ಇಲ್ಲೊಂದು ಹಿಡನ್ ಡೋರ್ ಬರುತ್ತೆ. ಈ ಹಿಡನ್ ಡೋರ್ ಓಪನ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಬಾತ್ರೂಮ್ ಆಪ್ಷನ್ ಬರುತ್ತೆ. ಅದು ಹ್ಯೂಜ್ ಸ್ಪೇಷಿಯಸ್ ಆಗಿದೆ. ನಿಮ್ಗೆ ಡ್ರೈ ಏರಿಯಾ, ವೆಟ್ ಏರಿಯಾ ಸಪರೇಟ್ ಆಗಿ ಮಾಡಬಹುದು. ವಾಲ್ ಮೌಂಟೆಡ್ ಕಮೋಡ್ ಕೂಡ ಆಪ್ಷನ್ ಮಾಡ್ಕೊಟ್ಟಿದ್ದಾರೆ. ತುಂಬಾ ಲಕ್ಸುರಿ ಆಗಿ ಮಾಡಿರೋಂತ ಬಿಲ್ಡಿಂಗ್ ಆಗಿರುತ್ತೆ ಸ್ನೇಹಿತರೆ. ಇದು ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ನಿಮ್ಗೆ. ಸೊ ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ನೆಕ್ಸ್ಟ್ ಫ್ಲೋರ್ ಗೆ ಹೋಗ್ಬೋದು. ಅದಕ್ಕೂ ಮುಂಚೆ ಒಂದ್ಸತಿ ಕ್ಲೀನ್ ಆಗಿ ನೋಡ್ಕೊಂಬಿಡಿ ರೂಮ್ ನ. ಇಲ್ಲಿಂದ ನಾವು ನೆಕ್ಸ್ಟ್ ಫ್ಲೋರ್ ಅಂದ್ರೆ 3rd ಫ್ಲೋರ್ ಗೆ ನಾವು ಹೋದ್ರೆ ಅಲ್ಲೂ ಕೂಡ 2 ರೂಮ್ ಆಪ್ಷನ್ ಬರುತ್ತೆ. ಸೊ ಬಂದ್ರಿ 3rd ಫ್ಲೋರ್ ಗೆ ಬಂದ್ರೆ ನಿಮ್ಗೆ ಇಲ್ಲೂ ಕಾಣಿಸುತ್ತೆ ನೋಡಿ, ನಿಮ್ಗೆ ಫಾಲ್ ಸೀಲಿಂಗ್ ಎಲ್ಲ ವುಡ್ ವರ್ಕ್ ಅಲ್ಲೇ ಮಾಡಿರೋದು. ಇಲ್ಲಿ ನಿಮ್ಗೆ ಜೊತೆನಲ್ಲಿ ಒಂದು ಸ್ಟಡಿ ಯೂನಿಟ್ ಅಂತಾನೆ ಹೇಳ್ಬೋದು, ಅಥವಾ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬೋದು. ಅದಕ್ಕೂ ಕೂಡ ಪ್ರೊವಿಷನ್ ಮಾಡ್ಕೊಟ್ಟಿದ್ರೆ ಒಂದು ಲಿವಿಂಗ್ ಸ್ಪೇಸು ಸಿಗುತ್ತೆ ನಿಮ್ಗೆ. ಸೊ ಇದು ಬಂದು 3ನೇ ಮಾಸ್ಟರ್ ಬೆಡ್ರೂಮ್, 3rd ಮಾಸ್ಟರ್ ಬೆಡ್ರೂಮ್. ಸೊ ನೋಡ್ತಾ ಇರಿ, ಎಲ್ಲಾ ರೂಮು ಕೂಡ ಮಾಸ್ಟರ್ ಬೆಡ್ರೂಮ್ ತರಾನೇ ಕಾಣಿಸುತ್ತೆ ನಿಮ್ಗೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ವುಡ್ ವರ್ಕ್ ಅಲ್ಲಿ ತುಂಬಾ ಲಕ್ಸುರಿಯಾಗಿ ಮಾಡಿದ್ದಾರೆ. ಸೊ ನೋಡ್ತಾ ಇದ್ರೆ ನಿಮ್ಗೆ ಡ್ರೆಸ್ಸಿಂಗ್ ಯೂನಿಟ್ ಇಲ್ಲೇ ಕಾಣಿಸುತ್ತೆ ನಿಮ್ಗೆ. ಬಾಲ್ಕನಿ ಪಕ್ಕದಲ್ಲಿ ಇದೆ. ಸೊ ಅದ್ರ ಪಕ್ಕದಲ್ಲಿ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಆಪ್ಷನ್ ಸಿಗುತ್ತೆ. ಕಾರ್ಟ್ ಬರುತ್ತೆ, ಹೈಡ್ರಾಲಿಕ್ ಲಿಫ್ಟ್ ಆಪ್ಷನ್ ಬರುತ್ತೆ ಕಾರ್ಟ್ ಅಲ್ಲಿ. ಕಾರ್ಟ್ ಟೇಬಲ್ಸ್ ಬರುತ್ತೆ. ಸೊ ಕಾರ್ಟ್ ಇಂದ ಮೇಲ್ಗಡೆವರೆಗೂ ಸೀಲಿಂಗ್ ವರ್ಗೂ ನಿಮ್ಗೆ ವುಡ್ ವರ್ಕ್ ಮಾಡಿದ್ದಾರೆ ಸೀಲಿಂಗು. ಸೊ ಸ್ಟೋರೇಜ್ ನೋಡ್ತಾ ಇದೀರಾ, ವಾರ್ಡ್ರೋಬ್ ನೋಡ್ತಾ ಇದೀರಾ, ಸ್ಲೈಡಿಂಗ್ ವಾರ್ಡ್ರೋಬ್ 3 ಡೋರ್ದು ಸ್ಲೈಡಿಂಗ್ ವಾರ್ಡ್ರೋಬ್ ಆಪ್ಷನ್ ಬರುತ್ತೆ ನಿಮ್ಗೆ. ಮೇಲ್ಗಡೆ ಸ್ಟೋರೇಜ್ ಬಾಕ್ಸಸ್ ಗಳು ಆಪ್ಷನ್ ಬರುತ್ತೆ. ಟಿವಿ ಯೂನಿಟ್ ಮಾಡ್ಕೊಟ್ಟಿದ್ದಾರೆ. ಎಲ್ಲಾ ತರ ಆಪ್ಷನ್ ಮಾಡ್ಕೊಟ್ಬಿಟ್ಟಿದ್ದಾರೆ, ಲಕ್ಸುರಿಯಾಗಿ ಮಾಡ್ಕೊಟ್ಬಿಟ್ಟಿದ್ದಾರೆ. ಸೊ ಬಾಲ್ಕನಿನೂ ಇನ್ನೊಂದ್ಸಲಿ ನಾನು ತೋರಿಸ್ಬಿಡ್ತೀನಿ. ಈ ಕಡೆ ನಿಮ್ಗೆ 2 ಕಡೆ ಓಪನ್ ಬರುತ್ತೆ ಬಾಲ್ಕನಿ. ಸೊ ಕೆಳಗಡೆ ಫ್ಲೋರ್ ಅಲ್ಲಿ ನೋಡಿದ್ರೆ ಒಂದ್ ಸೈಡ್ ವಾಲ್ ಇತ್ತು, ಇಲ್ಲಿ 2 ಸೈಡ್ ಓಪನ್ ಬರುತ್ತೆ ನಿಮ್ಗೆ. ಲೊಕೇಶನ್ ವೈಸ್ ತುಂಬಾ ಅದ್ಭುತವಾಗಿರೋಂತ ಲೊಕೇಶನ್ ಇದು. ತುಂಬಾ ಬೇಡಿಕೆ ಇರೋಂತ ಲೊಕೇಶನ್, ಪ್ರೀಮಿಯಂ ಏರಿಯಾ ಇದು. ಈಗ ಅಟ್ ಪ್ರೆಸೆಂಟ್ ಪರ್ ಸ್ಕ್ವೇರ್ ಫೀಟ್ ಗೆ 20,000 ವರೆಗೂ ನಡೀತಾ ಇರೋಂತ ಏರಿಯಾ ಇದಾಗಿರುತ್ತೆ. 2 ಕೋಟಿ 30-40 ಸೈಟ್ ಗೆ ಮಿನಿಮಮ್ 2 ಕೋಟಿ ಆಗಿರೋಂತ ಏರಿಯಾ ಇದು. ಬಾತ್ರೂಮ್ ನೋಡಿದ್ರೆ ಅಟ್ಯಾಚ್ ಬಾತ್ರೂಮ್ ನಿಮ್ಗೆ ಎಲ್ಲಾ ತರ ಆಪ್ಷನ್ ಮಾಡ್ಕೊಟ್ಟಿದ್ದಾರೆ. ಇದು ಬಂದು 3rd ಫ್ಲೋರ್ ಅಲ್ಲಿ ಇರೋಂತ 3rd ಮಾಸ್ಟರ್ ಬೆಡ್ರೂಮ್. ಸೊ 4th ಬೆಡ್ರೂಮ್ ಆಪ್ಷನ್ ಒಂದು ಸಿಗುತ್ತೆ. ಇದು ಕೂಡ ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ತರಾನೇ ಬರುತ್ತೆ, ಅಥವಾ ಇದನ್ನ ನಾವು ಗೆಸ್ಟ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಸೊ ಇಲ್ಲೂ ಕೂಡ ಆಪ್ಷನ್ ಬರುತ್ತೆ ನಿಮ್ಗೆ. ಕಾಟ್ ಟೇಬಲ್ ಬರುತ್ತೆ. ಮೇಲ್ಗಡೆ ಸೀಲಿಂಗ್ ವರ್ಗೂ ಇದನ್ ಮಾಡಿದ್ರೆ ವುಡ್ ವರ್ಕ್ ಮಾಡಿದ್ದಾರೆ. ಓಪನ್ ಡೋರ್ ನಿಮ್ಗೆ ವಾರ್ಡ್ರೋಬ್ ಆಪ್ಷನ್ ಬರುತ್ತೆ ನಿಮ್ಗೆ. ಜೊತೆನಲ್ಲಿ ನೋಡಿದ್ರೆ ಇಲ್ಲಿ
ಹಿಡನ್ ಬಾತ್ರೂಮ್ ಆಪ್ಷನ್ ಸಿಗುತ್ತೆ. ಹಿಡನ್ ಡೋರ್ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲೊಂದು ಬಾತ್ರೂಮ್ ಆಪ್ಷನ್ ಸಿಗುತ್ತೆ. ಇದು ಕೂಡ ಹ್ಯೂಜ್ ಸ್ಪೇಸ್ ಬರುತ್ತೆ ನಿಮ್ಗೆ. ಡ್ರೈ ಏರಿಯಾ ವೆಟ್ ಏರಿಯಾ ಸಪರೇಟ್ ಬರುತ್ತೆ. ವಾಲ್ ಮೌಂಟೆಡ್ ಕಮೋಡ್ ಆಪ್ಷನ್ ಬರುತ್ತೆ. ಡ್ರೆಸ್ಸಿಂಗ್ ಯೂನಿಟ್ ಆಪ್ಷನ್ ಬರುತ್ತೆ. ಟಿವಿ ಯೂನಿಟ್ ಎಲ್ಲ ತರ ಮಾಡ್ಕೊಟ್ಟಿದ್ದಾರೆ. ಇಲ್ಲಿಂದ ನಾನು ನೆಕ್ಸ್ಟ್ ಫ್ಲೋರ್ಗೂ ಕರ್ಕೊಂಡು ಹೋಗ್ತೀನಿ. ಅದಕ್ಕೂ ಮುಂಚೆ ನಾನು ಅವಾಗಲೇ ಹೇಳ್ತಾ ಇದ್ದೆ, ತುಂಬಾ ಬೇಡಿಕೆ ಇರೋಂಥ ಏರಿಯಾ ಇವಾಗ 30-40 ಇನ್ನರ್ ಅಲ್ಲಿ ಇರೋಂಥ ಸೈಟ್ 2 ಕೋಟಿ ಇದೆ, ಅಷ್ಟು ರೇಟ್ ಆಗಿದೆ. ಇದು ಒಂಥರ ಚಾನ್ಸ್ ಪ್ರಾಪರ್ಟಿ ಅಂತಾನೆ ಅನ್ಬೋದು. ಅಷ್ಟು ಪ್ರೈಸಿಂಗ್, ಅಷ್ಟು ಒಳ್ಳೆ ಪ್ರೈಸಿಂಗ್ ಅಲ್ಲಿ ಸಿಗ್ತಾ ಇದೆ. ಅದನ್ನ ಹೇಳ್ತೀನಿ ನಾನು. ಇಲ್ಲೂ ಒಂದು ಬೆಡ್ರೂಮ್ ಆಪ್ಷನ್ ಬರುತ್ತೆ. ಇದು ಮಲ್ಟಿಪರ್ಪಸ್ ರೂಮ್. ಇದು 5ನೇ ಬೆಡ್ರೂಮ್ ಮಲ್ಟಿಪರ್ಪಸ್ ರೂಮ್. ಅದು ನೀವು ಜಿಮ್ಮು, ಅದು ಯೋಗ ಅಥವಾ ಹೋಮ್ ಥಿಯೇಟರ್ ಯಾವ ತರ ಬೇಕಾದ್ರೆ ಕನ್ವರ್ಟ್ ಮಾಡ್ಕೊಬಹುದು. ಅದ್ ಬಿಟ್ರೆ ನಿಮ್ಗೆ ಇಲ್ಲಿ ವಾಷಿಂಗ್ ಮಿಷಿನ್ ಒಂದು ಪ್ರಾವಿಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ಗೆ ಸ್ಟೋರೇಜ್ಗೆ ಒಂದು ಬಾಕ್ಸ್ ಕೂಡ ಮಾಡಿಕೊಟ್ಟಿದ್ದಾರೆ, ಏನಾದ್ರು ಐಟಮ್ಸ್ ಗಳು ಇಟ್ಕೊಳ್ಳಕ್ಕೆ, ಡಿಟರ್ಜೆಂಟ್ ಎಲ್ಲ. ಇಲ್ಲಿ ನಿಮ್ಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಆಪ್ಷನ್ ಬರುತ್ತೆ. ಇದ್ರ ಈಚೆಗಡೆ ನಾವು ಹೋಗ್ತೀರಾ ಅಂತಂದ್ರೆ ಒಂದು ನಿಮ್ಗೆ ಟೆರೆಸ್ ಸ್ಪೇಸ್ ಕೂಡ ಬರುತ್ತೆ ನೋಡಿ. ಹ್ಯೂಜ್ ಸ್ಪೇಸ್, ಟೆರೆಸ್ ಸ್ಪೇಸ್ ಆಪ್ಷನ್ ಬರುತ್ತೆ. ಜೊತೆನಲ್ಲಿ ನಿಮ್ಗೆ ಆಂಟಿ ಸ್ಕಿಡ್ ಟೈಲ್ಸ್ ಕೂಡ ಯೂಸ್ ಮಾಡಿದ ಅಂತದ್ದು ಫ್ಲೋರಿಂಗ್ ಗೆ ಎಲ್ಲ ತರ ಮಾಡ್ಕೊಟ್ಟಿದ್ದಾರೆ. ಅದ್ ಬಿಟ್ರೆ ನಿಮ್ಗೆ ಇಲ್ಲಿ ಒಂದು ಸಿಟ್ಔಟ್ ಏರಿಯಾ ಕೂಡ ಮಾಡಿದ್ದಾರೆ. ಸಿಟ್ಔಟ್ ಏರಿಯಾ ಜೊತೆನಲ್ಲಿ ವಿತ್ ಮಂಗಳೂರು ಹೆಂಚ್ ಹಾಕಿ ಮಾಡಿರೋಂತ ಒಂದು ಸಿಟ್ಔಟ್ ಏರಿಯಾ ಇರುತ್ತೆ. ಅಲ್ಲೂ ಕೂಡ ನಿಮ್ಗೆ ಟೈಲ್ಸ್ ಫ್ಲೋರಿಂಗ್ ಮಾಡಿದ್ದಾರೆ. ವುಡ್ ಫಿನಿಶಿಂಗ್ ಕಾಣೋ ತರ ಒಂದು ಟೈಲ್ಸ್ ಫ್ಲೋರಿಂಗ್ ಮಾಡಿದ್ದಾರೆ. ಮತ್ತೆ ನಿಮ್ಗೆ ಮನೆ ರೀತಿನಲ್ಲಿ ಒಂದು ಹೆಂಚು ಕೂಡ ಹಾಕಿದ್ದಾರೆ, ಮಂಗಳೂರು ಹೆಂಚು. ಸೊ ಮಂಗಳೂರು ಹೆಂಚು ಹಾಕಿ ಒಂದು ಸಿಟ್ಔಟ್ ಏರಿಯಾಗೆ ಒಂದು ಒಳ್ಳೆ ಲುಕ್ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಲುಕ್ ಬರೋ ತರ ಒಂದು ಮಾಡಿಕೊಟ್ಟಿದ್ದಾರೆ. ಇದು ಬಂದು ಲೊಕೇಶನ್ ಬನಶಂಕರಿ 6 ಸ್ಟೇಜು ಫಸ್ಟ್ ಬ್ಲಾಕ್ ಆಗಿರುತ್ತೆ ಸ್ನೇಹಿತರೆ. ಫಸ್ಟ್ ಬ್ಲಾಕ್ ಅಲ್ಲಿ ನಿಮ್ಗೆ ಸೈಟ್ ಗಳೇ ಸಿಗ್ತಾ ಇಲ್ಲ, ಅಷ್ಟು ರೇಟ್ ಆಗಿದೆ, ಅಷ್ಟು ಡಿಮ್ಯಾಂಡ್ ಇದೆ ಈ ಏರಿಯಾನಲ್ಲಿ. ಈ ಬ್ಲಾಕ್ ಅಲ್ಲಿ ಇದು ಒಂಥರ ಪ್ರೀಮಿಯಂ ಆಗಿ ಬರುತ್ತೆ ನಿಮ್ಗೆ. ನೋಡಿ ಸುತ್ತಮುತ್ತ ಎಲ್ಲ ನಿಮ್ಗೆ ಅಪಾರ್ಟ್ಮೆಂಟ್ಸ್ ಗಳು, ಸ್ಕೂಲು, ಕಾಲೇಜಸ್ ಗಳು ಎಲ್ಲ ತರ ಆಪ್ಷನ್ ಸಿಗುತ್ತೆ ನಿಮ್ಗೆ. ಎಲ್ಲ ತರನು ಬಂದ್ಬಿಟ್ಟಿದೆ ಆಲ್ರೆಡಿ. ತುಂಬಾ ಡೆವಲಪ್ ಆಗಿ ತುಂಬಾ ಬೇಡಿಕೆ ಇರೋಂತ ಲೊಕೇಶನ್ ಇದಾಗಿರುತ್ತೆ. ಇಲ್ಲಿ ನಿಮ್ಗೆ ಮ್ಯಾನ್ಯುಯಲ್ ಆಗಿ ಬಟ್ಟೆ ವಾಶ್ ಮಾಡೋದಕ್ಕೂ ಒಂದು ಪ್ರಾವಿಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ಇದ್ರ ಮೇಲ್ಗಡೆ ಹೋಗ್ತೀರಾ ಅಂತಂದ್ರೆ ಮೇಲ್ಗಡೆನೂ ಕೂಡ ತೋರಿಸ್ಬಿಡ್ತೀನಿ. ಅದನ್ನು ಕೂಡ ನಿಮ್ಗೆ ಇಲ್ಲಿ ಸ್ಕೈಲೈಟ್ ಗೆ 2 ಪ್ರಾವಿಷನ್ ಏನ್ ಮಾಡಿದ್ರು ಅದಕ್ಕೆ ಟಫಾನ್ ಗ್ಲಾಸ್ ಹಾಕಿರೋಂತ ಸ್ಪೇಸ್ ಕಾಣ್ತಾ ಇದೆ. ಅದ್ ಬಿಟ್ರೆ ನಿಮ್ಗೆ 1000 ಲೀಟರ್ದು 2 ಟ್ಯಾಂಕ್ ನ ಕೂಡ ಕೊಟ್ಟಿದ್ದಾರೆ. ಓವರ್ ಹೆಡ್ ಟ್ಯಾಂಕ್, 1000 ಲೀಟರ್ದು 2 ಟ್ಯಾಂಕ್, ಟೋಟಲ್ ಆಗಿ 2000 ಲೀಟರ್ ಓವರ್ ಹೆಡ್ ಟ್ಯಾಂಕ್ ನ ನಿಮ್ಗೆ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿಂದ ನಿಮ್ಗೆ NPS ಸ್ಕೂಲ್ ಇಲ್ಲೇ ಕಾಣ್ತಾ ಇದೆ. ಝೂಮ್ ಮಾಡಿ ತೋರಿಸ್ತಾ ಇದೀನಿ ನೋಡಿ. ಪ್ರಾರ್ಥನಾ ಸ್ಕೂಲ್ ಕಾಣ್ತಾ ಇದೆ ನಿಮ್ಗೆ. ಬ್ರಿಗೇಡ್ 7 ಗಾರ್ಡನ್ಸ್ ಅಪಾರ್ಟ್ಮೆಂಟ್ ಕಾಣಿಸ್ತಾ ಇದೆ ನಿಮ್ಗೆ. ಈ ಕಡೆ ಬರ್ತೀರಾ ಅಂತಂದ್ರೆ ನಿಮ್ಗೆ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್ ಕೂಡ ಕಾಣ್ತಾ ಇದೆ ನೋಡಿ, ಇಲ್ಲೇ ಕಾಣಿಸುತ್ತೆ ನಿಮ್ಗೆ. ಮತ್ತೆ ತುರಳ್ಳಿ ಫಾರೆಸ್ಟ್ ಕೂಡ ಇಲ್ಲೇ ಕಾಣಿಸುತ್ತೆ ನಿಮ್ಗೆ. ಸೊ 80 ಫೀಟ್ ಮೇನ್ ರೋಡ್ ಇಲ್ಲಿ ಏನ್ ಝೂಮ್ ಮಾಡಿ ತೋರಿಸ್ತಾ ಇದೀನಿ ನಿಮ್ಗೆ, ಅದೇ 80 ಫೀಟ್ ಮೇನ್ ರೋಡ್. ತುಂಬಾ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನಿಮ್ಗೆ ದೊಡ್ಡದು ಪಾರ್ಕು ಕೂಡ ಆಪ್ಷನ್ ಬರುತ್ತೆ. ಹತ್ತತ್ರ ನಿಮ್ಗೆ 1-1.5 ಎಕರೆ 2 ಎಕರೆನಲ್ಲಿ ಮಾಡಿರೋಂಥ ಪಾರ್ಕು, ತುಂಬಾ ಸ್ಪೇಷಿಯಸ್ ಆಗಿರೋಂಥದ್ದು, ತುಂಬಾ ಬೇಡಿಕೆ ಇರೋಂಥ ಒಳ್ಳೆ ಚಾನ್ಸ್ ಪ್ರಾಪರ್ಟಿನೇ ಅಂತಾನೆ ಹೇಳ್ತೀನಿ. ಈ ಪ್ರಾಪರ್ಟಿನ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ಪ್ರಾಪರ್ಟಿ ಬಂದು ಬನಶಂಕರಿ 6 ಸ್ಟೇಜ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಜಸ್ಟ್ 400 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಪ್ರೆಸಿಡೆನ್ಸಿ ಮತ್ತೆ NPS ಸ್ಕೂಲು, ಪ್ರಾರ್ಥನಾ ಸ್ಕೂಲ್ ಎಲ್ಲ ಆಪ್ಷನ್ ಬರುತ್ತೆ. ಜಸ್ಟ್ 200 ಮೀಟರ್ ನಿಮ್ಗೆ 80 ಫೀಟ್ ಮೇನ್ ರೋಡ್ ಆಪ್ಷನ್ ಬರುತ್ತೆ. ಜಸ್ಟ್ 2 ಕಿಲೋಮೀಟರ್ ನಿಮ್ಗೆ ಉತ್ರಳ್ಳಿ ಬಸ್ ಸ್ಟಾಪ್, ಉತ್ರಳ್ಳಿ ಸರ್ಕಲ್ ಆಪ್ಷನ್ ಬರುತ್ತೆ. ಜಸ್ಟ್ 2 ಕಿಲೋಮೀಟರ್ ನಿಮ್ಗೆ ಕನಕಪುರ ರೋಡ್ ಮತ್ತೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಆಪ್ಷನ್ ಬರುತ್ತೆ. ಜಸ್ಟ್ 2 ಕಿಲೋಮೀಟರ್ ನಿಮ್ಗೆ KSIT ಕಾಲೇಜು, RNSIT ಕಾಲೇಜು, RV ಆರ್ಕಿಟೆಕ್ಚರ್ ಕಾಲೇಜು, JSS ಕಾಲೇಜು ಎಲ್ಲ ತರ ಆಪ್ಷನ್ ಬರುತ್ತೆ. ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ BDA ಪಾರ್ಕ್ ಆಪ್ಷನ್ ಬರುತ್ತೆ. ಮತ್ತೆ ಸೋ ಮೆನಿ ರೆಪ್ಯೂಟೆಡ್ ಅಪಾರ್ಟ್ಮೆಂಟ್ಸ್ ಗಳು, ನಾನು ಆಲ್ರೆಡಿ ಅಪಾರ್ಟ್ಮೆಂಟ್ಸ್ ಗಳು ನಿಮ್ಗೆ ಮೇಲಿಂದಾನೆ ತೋರಿಸ್ಬಿಟ್ಟಿದೀನಿ ಕೂಡ. ಈ ಪ್ರಾಪರ್ಟಿ ಬೆಲೆ ಬಂದು 3,60,00,000 ಹೇಳ್ತಾರ ಅಂತದ್ದು. ಇದು ಚಾನ್ಸ್ ಪ್ರಾಪರ್ಟಿ ಅಂತಾನೆ ಹೇಳ್ತೀನಿ. ಈ ಲೊಕೇಶನ್ ಅಲ್ಲಿ 4 ಕೋಟಿ ಕಮ್ಮಿ ಬಿಲ್ಡಿಂಗ್ಸ್ ಗಳು ಯಾವ್ದು ಕೂಡ ಸಿಗದೇ ಇಲ್ಲ. ಇದು 360 ಕೋಟ್ ಮಾಡ್ತಾರಂತ ಪ್ರೈಸ್. ಜೊತೆನಲ್ಲಿ ನೆಗೋಷಿಯಬಲ್ ಕೂಡ ಇದೆ, ಮಾತಾಡಿದ್ರೆ ನೆಗೋಷಿಯಬಲ್ ಕೂಡ ಆಗುತ್ತೆ. ಈ ಪ್ರಾಪರ್ಟಿ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡಿ. ಪ್ರಾಪರ್ಟಿ ಇಷ್ಟ ಆಗಿದ್ರೆ ಡೈರೆಕ್ಟ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಪ್ರಾಪರ್ಟಿ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪ್ರಾಪರ್ಟಿ ನೀವು ತಗೊಳ್ಬೇಕು ಅಂತಂದ್ರೆ 70 to 80% ಅಥವಾ 90% ವರೆಗೂ ಲೋನು ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಪೇಪರ್ ವರ್ಕ್ ಎಲ್ಲ ತರ ಹೆಲ್ಪ್ ಕೂಡ ನಮ್ಮ ಕಡೆಯಿಂದನೇ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್.